ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಖುಷಿಯಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಸೌಮ್ಯಶ್ರೀ. ಸೊ ಇವತ್ತಿನ ಒಂದು ವಿಡಿಯೋ ಕಾನ್ಸೆಪ್ಟ್ ಬಂದು ನಮ್ಮ ವಿಡಿಯೋದಲ್ಲಿ ಇಟ್ಸ್ ಆಲ್ ಅಬೌಟ್ ಮ್ಯಾಜಿಕಲ್ ರಿಲೇಷನ್ಶಿಪ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಏನು ಒಂದು ಸೀಕ್ರೆಟ್ ಅನ್ನೋ ಬುಕ್ಕಲ್ಲಿ ಮ್ಯಾಜಿಕಲ್ ರಿಲೇಷನ್ಶಿಪ್ ಅನ್ನೋದ್ರ ಬಗ್ಗೆ ನಾನು ಓದಿ ನಾನು ಅದರಿಂದ ಒಂದು ಪಾಸಿಟಿವ್ ಒಂದು ರಿಸಲ್ಟ್ನ ಪಡ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಇವತ್ತಿನ ಟಾಪಿಕ್ ಬಂದು ಮ್ಯಾಜಿಕಲ್ ರಿಲೇಷನ್ಶಿಪ್. ಓಕೆ, ಸೊ ಮ್ಯಾಜಿಕಲ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಇಟ್ ಮೇ ಏನಾದರೂ ಆಗಿರ್ಬೋದಲ್ವಾ. ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಪೇರೆಂಟ್ಸ್ ಮಕ್ಕಳದು ರಿಲೇಷನ್ಶಿಪ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು. ಓಕೆ, ಸೊ ರಿಲೇಷನ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಬ್ರೇಕಪ್ಸ್ ಆದರೆ ಅಥವಾ ಒಂದು ಮನಸ್ತಾಪ ಆ ಥರ ಬಂದರೆ ಅದನ್ನ ಯಾವ ಥರ ನಾವು ಹೀಲ್ ಮಾಡ್ಕೊಳ್ಬೋದು ಆ ರಿಲೇಷನ್ಶಿಪ್ನ ಅನ್ನೋದು ಈ ಒಂದು ವಿಡಿಯೋದು ಕಾನ್ಸೆಪ್ಟ್ ಆಗಿರುತ್ತೆ, ಆಯಿತಾ. ಸೊ ಇದರಲ್ಲಿ ಮೇಯ್ನಾಗಿ ಏನು ಮಾಡ್ತೀವಿ ಅಂತ ಹೇಳಿದರೆ, ನಾವು ಒಬ್ಬರದ್ದು ಜಗಳ ಮಾಡಿದಾಗ ಅವ್ರದ್ದು ಬರೀ ನೆಗೆಟಿವ್ಸ್ ಮಾತ್ರ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಸೊ ದ್ಯಾಟ್ ಏನಾಗ್ತೀವಿ, ನಾವು ಪುನಃ ನೆಗೆಟಿವ್ಗೆ ಅಟ್ರಾಕ್ಟ್ ಆಗ್ತೀವಿ, ತುಂಬ ಹೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ಒಂದು ಪರ್ಸನ್ನ. ಓಕೆ, ಸೊ ಅದೇ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರಿಂದ ನಮಗೆ ಆಗಿರೋ ಏನೇನು ಒಳ್ಳೇದಾಗಿದೆ ಅವರಿಂದ, ಅವರು ಕೇರ್ ಮಾಡಿದ್ದಾಗಿರ್ಬೋದು, ಅಥವಾ ನಮ್ಮ ಕಷ್ಟಕ್ಕೆ ನಾವು ಅವ್ರು ಆಗಿದ್ದಾಗಿರ್ಬೋದು, ಇದನ್ನ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಖಂಡಿತ ಆ ಜಗಳ ಅದ್ರ ಮುಂದೆ ಏನೂ ಅಲ್ಲ ಅಂತ ಅನಿಸುತ್ತಲ್ವ. ನಾವೇ ಹೋಗೋಣ, ನಾವೇ ಕಾಂಪ್ರೂವ್ ಆಗೋಣ, ಆ ಥರ ಎಲ್ಲ ಅನಿಸುತ್ತೆ. ಓಕೆ, ಸೊ ಈ ಒಂದು ಮ್ಯಾಜಿಕ್ ರಿಲೇಷನ್ಶಿಪ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಇದನ್ನೇ ನೋಡ್ತೀವಿ, ಆಯಿತಾ, ಮೇಯ್ನಾಗಿ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಫಸ್ಟ್ ನಾವು ಕಾಮಾಗಿ ಕೂತ್ಕೊಂಡು ಒಂದು 10 ನಿಮಿಷ ಮೆಡಿಟೇಟ್ ಮಾಡ್ತೀವಿ. ಮೆಡಿಟೇಟ್ ಮಾಡಿ ಯಾರೊಟ್ಟಿಗೆ ನಮ್ಮ ಮೇಯ್ನ್ ಅಂದರೆ ಈ ಒಂದು ಮ್ಯಾಜಿಕ್ ರಿಲೇಷನ್ಶಿಪ್ನ ನಾವು ಹೀಲ್ ಮಾಡ್ಕೊಳ್ಳಿಕ್ಕೆ ನಮಗೆ ತುಂಬ ಟೆಕ್ನಿಕ್ಸ್ ಇದೆ. ಅದರಲ್ಲಿ ನಾನು ಒಂದು ಟೆಕ್ನಿಕ್ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಅದರಲ್ಲಿ ನಾವೇನು ಮಾಡಬೇಕಂತ ಹೇಳಿದರೆ, ನಾವು ಒಂದು 5 to 10 ಮಿನಿಟ್ಸ್ ಮೆಡಿಟೇಟ್ ಮಾಡಿ ಒಂದು ನಮ್ಮ ಮನಸ್ಸನ್ನ ಒಂದು ಕಂಟ್ರೋಲಿಗೆ ತಂದು, ನೆಕ್ಸ್ಟು ಆ ವ್ಯಕ್ತಿಯ ಫೋಟೋ, ಇನ್ ಕೇಸ್ ಹಸ್ಬೆಂಡ್ ವೈಫ್ ಜಗಳ ಆಡಿದರೆ ಹಸ್ಬೆಂಡ್ ಫೋಟೋನ ಇಟ್ಕೊಂಡು ಸ್ಕ್ರಿಪ್ಟಿಂಗ್ ಬರೀರಿ. ಓಕೆ, ಏನೇನು ಪಾಸಿಟಿವ್ ನೀವು ಅವರಲ್ಲಿ ನೋಡಿದ್ರಿ ಅದನ್ನೆಲ್ಲ ಬರೀರಿ, ಆಯಿತಾ. ಅದನ್ನೆಲ್ಲ ಬರೆದಾದ್ಮೇಲೆ ಒಂದ್ಸಲ ಅದನ್ನು ನೆನೆಸ್ಕೊಂಡಾಗ ನಿಮ್ಗೊಂದು ಖುಷಿ ಅನ್ನೋ ಭಾವನೆ ಬರುತ್ತೆ ಅಲ್ವ, ಖುಷಿ ಪಡ್ತೀರಾ ನೀವು, ಒಂದು ಹ್ಯಾಪಿ ಫೀಲ್ ಮಾಡ್ತೀರಾ. ಸೊ ಆ ಥರ ಮಾಡಿದಾಗ ಮತ್ತು ಏನೇನಿದೆ ಅವ್ರು ನಿಮಗೆ ಕೇರ್ ಮಾಡಿದ್ದು, ಅಥವಾ ಅವ್ರು ನಿಮ್ಗೆ ಏನಾದ್ರು ಗಿಫ್ಟ್ಸ್ ಕೊಟ್ಟಿದ್ರೆ ಅದ್ರ ಬಗ್ಗೆ ಬರೀರಿ. ಆ ಥರ ಎಲ್ಲ ಪಾಸಿಟಿವಾಗಿ ಬರ್ಕೊಂಡು ಬನ್ನಿ, ಆಯಿತಾ. ಸೊ ನೀವು ಗೊತ್ತಿಲ್ಲದ ಹಾಗೆ ಒಂದು ಎನರ್ಜಿನ ಪಾಸ್ ಮಾಡ್ತೀರಾ ಅವ್ರಿಗೆ, ದ್ಯಾಟ್ ಅವ್ರಿಗೂ ಅಷ್ಟೇ ನಿಮ್ಮ ಏನೇನು ನಿಮ್ಮ ಜೊತೆ ಅಂದರೆ ಒಳ್ಳೆಯ ರಿಲೇಷನ್ಶಿಪ್ ನಿಮ್ಮ ಒಟ್ಟಿಗೆ ಇದೆ ಅದನ್ನ ನೆನ್ಪು ಮಾಡಿಕೊಂಡು, ಅದು ಏನೋ ಒಂದು ಮ್ಯಾಜಿಕಲ್ ಆಗಿ ನಿಮ್ಮಿಬ್ಬರ ಮಧ್ಯೆ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗಿ ಖಂಡಿತವಾಗ್ಲೂ ನೀವಿಬ್ಬರು ಒಂದಾಗ್ತೀರ. ಅದು ಯಾರ ಬಗ್ಗೆ ಆಗಿರ್ಬೋದು, ನೀವು ಗಂಡನ ಬಗ್ಗೆ, ಅಥವಾ ಹೆಂಡತಿ ಬಗ್ಗೆ, ಅಥವಾ ಅಪ್ಪ ಅಮ್ಮನ ಬಗ್ಗೆ, ಅಥವಾ ಸಿಬ್ಲಿಂಗ್ಸ್, ಅಣ್ಣ ತಮ್ಮ, ಅಕ್ಕ ತಂಗಿ, ಈ ಥರ ಯಾರ ಮಧ್ಯೆ ಒಂದು ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಇದು ಒಂದು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್. ನಾನು ಇದನ್ನ ಯೂಸ್ ಮಾಡಿ ನನಗೆ 100% ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಿಲೇಷನ್ಶಿಪ್, ಅದು ಏನಾದರೂ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಸುಮ್ಮನೆ ಇನ್ನೂ ಒಂದು ಮನಸ್ತಾಪ ಬಂತು ಅಂತ ಹೇಳಿ ಅಷ್ಟು ವರ್ಷದ ರಿಲೇಷನ್ಶಿಪ್ನ ನಾವು ಹಾಳು ಮಾಡ್ಕೊಳ್ಬಾರ್ದಲ್ವ. ಸೊ ಈ ಥರ ನಿಮಗೆ ಒಂದು ಒಳ್ಳೇದಾಗಬೇಕು, ನಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗಬೇಕು, ನಾವು ತುಂಬ ಚೆನ್ನಾಗಿರಬೇಕು ಅಂತ ಹೇಳುವಾಗ ಈ ಥರ ಮಾಡಿ, ಸ್ಕ್ರಿಪ್ಟಿಂಗ್ ಮೆಥಡ್. ಅವ್ರ ಫೋಟೋ ಇಟ್ಕೊಳ್ಳಿ, ಅವ್ರನ್ನ ನೋಡಿಕೊಂಡು ಏನೇನು ಒಳ್ಳೆ ಥಿಂಗ್ಸ್ ನಿಮ್ಮಿಬ್ಬರ ಮಧ್ಯೆ ಆಗಿತ್ತು ಅದನ್ನು ಬರೀರಿ, ಖುಷಿ ಪಡಿ, ಆ್ಯಂಡ್ ಲಾಸ್ಟ್ಗೆ ಐ ಆಮ್ ಸಾರಿ ಅಂತ ಹೇಳಿ, ಲೈಕ್ ಆರ್ ಎಲ್ಸ್ ಪುನಃ ಟೆಕ್ನಿಕ್ನು ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಅದ್ರದ್ದು ನಾನು ವಿಡಿಯೋ ಮಾಡಿದ್ದೀನಿ. ಓಕೆ, ಆ ಒಂದು ಇದನ್ನು ನೀವು ಅಪ್ಲೈ ಮಾಡ್ಬೋದು ಇದರಲ್ಲಿ. ಸೊ ಆ ಥರ ಬರೀರಿ. ಅಥವಾ ನೀರು ಕುಡಿಯುವಾಗನೂ ಅಷ್ಟೇ ಒಂದು ಒಳ್ಳೆ ನಿಮ್ಮಿಬ್ರದ್ದು ಒಂದು ರಿಲೇಷನ್ಶಿಪ್ ಚೆನ್ನಾಗಿದ್ದಾಗ ನೀವು ಹೇಗಿದ್ದರೆ ಅದನ್ನು ನೆನೆಸ್ಕೊಳ್ಳಿ. ಇವಾಗಲೂ ನಾವು ತುಂಬ ಚೆನ್ನಾಗಿದ್ದೀವಿ, ನಮ್ಮಿಬ್ಬರ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ದೂರ ಆಗಿದೆ, ಈ ಥರ ಯೋಚನೆ ಮಾಡಿಕೊಂಡು ನೀವು ಆ ನೀರನ್ನ ಕುಡೀರಿ. ಓಕೆ, ಸೊ ಈ ಥರ ಮಾಡೋದ್ರಿಂದನೂ ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುತ್ತೆ. ನಿಮ್ಮ ಇಬ್ಬರ ಮಧ್ಯೆ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಅದು ದೂರಾಗಿ ಖಂಡಿತವಾಗ್ಲೂ ನೀವು ತುಂಬ ಚೆನ್ನಾಗಿರ್ತೀರ, ಆಯಿತಾ. ಸೊ ಇದು ಇವತ್ತಿನ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಆಗಲೇ ಹೇಳಿದಾಗೆ ರಿಲೇಷನ್ಶಿಪ್ ಅನ್ನೋದು ತುಂಬ ಪವರ್ಫುಲ್. ಓಕೆ, ನೀವು
ನಾವು ಪ್ರೀತಿ ಕೊಟ್ಟಷ್ಟು ನಾವು ಅದನ್ನ ರಿಸೀವ್ ಮಾಡ್ತೀವಿ ಅನ್ನೋ ಹಾಗೆ ಏನೇ ಆಗ್ಬೋದು ನಿಮ್ಮಿಬ್ಬರ ಮಧ್ಯ. ಬಟ್ ಯಾವಾಗಲೂ ಆ ಒಂದು ಲವ್, ಆ ಒಂದು ಪ್ರೀತಿನ ಕೊಡೋದ್ರಲ್ಲಿ ನೀವು ಕಡಿಮೆ ಮಾಡಬೇಡಿ. ಓಕೆ, ಬಿಕಾಸ್ ನಾವು ಎಷ್ಟು ಕೊಡ್ತೀವಿ ಅದರ ಡಬಲ್ ನಮಗೆ ಬರುತ್ತೆ ಅಲ್ವಾ, ಪ್ರತಿಯೊಂದು ಏನಾದರೂ ಆಗಿರ್ಬೋದು. ಸೊ ಹಾಗೆ ನಿಮ್ಮ ರಿಲೇಷನ್ಶಿಪ್ನ ಈ ಥರ ನೀವು ಈಸಿಯಾಗಿ ಹೀಲ್ ಮಾಡ್ಕೊಳ್ಬಹುದು. ಇನ್ನೂ ತುಂಬ ಟೆಕ್ನಿಕ್ಸ್ ಇದೆ, ಬಟ್ ಈ ವಿಡಿಯೋದಲ್ಲಿ ಬಂದು ನಾನು ಮೇಯ್ನಾಗಿ ಈ ಟೆಕ್ನಿಕ್ ಬಗ್ಗೆ ಹೇಳಿದ್ದೀನಿ. ದಟ್ ಈಸ್ ಮ್ಯಾಜಿಕ್ ರಿಲೇಷನ್ಶಿಪ್. ಓಕೆ, ಮ್ಯಾಜಿಕ್ ಆಗಿ ವರ್ಕ್ ಮಾಡುತ್ತೆ ಈ ಒಂದು ಟೆಕ್ನಿಕ್. ದಟ್ ಈಸ್ ಫೋಟೋ ಇಟ್ಕೊಂಡು ಅವ್ರ ಬಗ್ಗೆ ಒಳ್ಳೇದು ಬರೀತೀರಾ, ಅದನ್ನ ವಿಜುವಲೈಸ್ ಮಾಡ್ತೀರಾ. ನಾವು ತುಂಬ ಚೆನ್ನಾಗಿದ್ದೀವಿ, ನಾವು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದೀವಿ, ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡು ಅದನ್ನ ನಿಮ್ಮ ಪಿಲ್ಲೋ ಕೆಳಗಡೆ ಆದರೂ ಇಟ್ಕೊಳ್ಳಿರಿ, ಅದನ್ನ ಆಗಾಗ್ಗೆ ನೋಡ್ತಾ ಇರಿ, ಅಥವಾ ಈ ಥರ ಮಾಡಿದ್ರೂ ಸಾಕು, ಆಯಿತಾ. ಸೊ ಬೇಗ ನೀವು ಅಟ್ರ್ಯಾಕ್ಟ್ ಆಗ್ತೀರಾ ಆ್ಯಂಡ್ ನಿಮ್ಮ ಪಾರ್ಟ್ನರ್ ಜೊತೆ ನೀವು ತುಂಬ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ ಇದು ಅಬೌಟ್ ರಿಲೇಷನ್ಶಿಪ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಇದನ್ನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ.